ಬೂಂದಿ ಕಾಳನ್ನ ಮಾಡ್ತಾಯಿದ್ದಾರೆ. ಪ್ರಸಾದ ಸಿಹಿ ಬೂಂದಿ ನಾಳೆಗೆ. ಜೈ ಶ್ರೀರಾಮ್. ಹಾಗೆ ದೇವ್ರನ್ನೂ ತೋರಿಸ್ತೀನಿ ಬನ್ನಿ. ನಾಳೆಗೆ ಎಲ್ಲ ಪ್ರಿಪೇರ್ ಮಾಡಿರೋದು ಲೈಟಿಂಗ್ಸ್ ಎಲ್ಲ. ಅದು ತುಂಬ ಚೆನ್ನಾಗಿದೆ. ಲಾಟ್ಸ್ ಆಫ್ ಲವ್. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀಯನಗ ಯೂಟ್ಯೂಬ್ ಚಾನೆಲ್. ಆಲ್ರೆಡಿ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿರ್ತೀರ. ಅದೇ ಹನುಮ ಜಯಂತಿಯ ವ್ಲಾಗ್ ಆಗಿರುತ್ತೆ ಇದು. ಸೊ ಹಬ್ಬ ಜಯಂತಿ ಇರೋದು ನಾಳೆ. ಬಟ್ ಏನಂದರೆ ಇವತ್ತಿಂದನೇ ಪ್ರಿಪ್ರೇಷನ್ಸ್ ನಡೀತಿದೆ ಹನುಮ ಜಯಂತಿಗೋಸ್ಕರ. ಬರೀ ಇವತ್ತಿಂದ ಅಲ್ಲ, ಆಲ್ಮೋಸ್ಟ್ 15 ಡೇಸಿಂದನೇ ನಮ್ಮೂರಲ್ಲಿ ಪ್ರಿಪ್ರೇಷನ್ಸ್ ನಡೀತಾನೇ ಇದೆ. ಸೊ ಮಾಲೆ ಹಾಕೋರು ಎಷ್ಟೊಂದು ಜನ ಮಾಲೆ ಹಾಕಿದ್ದಾರೆ. ದಿನ ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿ ಭಜನೆ ಎಲ್ಲ ಮಾಡ್ತಿದ್ದಾರೆ. ಸೊ ನಾಳೆ ದೊಡ್ಡ ಪ್ರೊಸೆಷನ್ನೇ ಇರುತ್ತೆ ಮಾಲೆ ಹಾಕಿರೋರ್ದು. ಮತ್ತು ಬರೀ ಪಟ್ಟಣದಿಂದ ಅಲ್ಲ, ಆಲ್ಮೋಸ್ಟ್ ಎಷ್ಟೊಂದು ಊರುಗಳಿಂದ ಎಲ್ಲ ಬಂದು ಸೇರ್ತಾರೆ. ಒಂದು ದೊಡ್ಡ ಪ್ರೊಸೆಷನ್ನೇ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಎಲ್ಲ ಕವರ್ ಮಾಡಿ ತೋರಿಸ್ತೀನಿ ಈ ವ್ಲಾಗಲ್ಲಿ. ಈಗ ನಾಳೆ ಪ್ರಸಾದಕ್ಕೆ ಸಿಹಿ ಬೂಂದಿನ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಮನೆ ಕೆಳಗಡೆ ಮಾಡ್ತಾಯಿದ್ದಾರೆ ಸೇವಾರ್ಥ. ಮತ್ತು ಅದು ಹೇಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಕಮ್ ಲೆಟ್ಸ್ ಗೋ. ಸೊ ಈಗ ನೋಡಿ ಬೂಂದಿ ಕಾಳನ್ನ ಮಾಡ್ತಾಯಿದ್ದಾರೆ. ಇನ್ನು ಎಷ್ಟೊತ್ತಾಗತ್ತೆ ಮಾಮ ಇದು ಮಾಡೋಕ್ಕೆ? ಇವಾಗ ಎಷ್ಟು ಕೆ ಜಿ ಆಯಿತು? ಸೊ ನೋಡಿ, ಇವಾಗ ಇದು 10 kg ಅಷ್ಟು ಬೂಂದಿ ತಯಾರಾಗಿದೆ. ಇನ್ನೂ 10 kg ಮಾಡ್ತಾಯಿದ್ದಾರೆ, ಬೆಳಗಿಂದ ಮಾಡ್ತಾಯಿದ್ದಾರೆ. ಸೊ ಇದು ಲವಂಗ, ಬಾಣಲಿ ಫುಲ್ ಲವಂಗ. ಸೊ ಇದು ದೇವರಿಗೆ ಪ್ರಸಾದ ಸಿಹಿ ಬೂಂದಿ ನಾಳೆಗೆ. ಹಾಗೆ ಏನೇನೆಲ್ಲ ಇನ್ನೂ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಇನ್ನೂ ಹಲವಾರು ಕಡೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಿದೆ. ಸೊ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ, ಸಕ್ಕರೆ ಪುಡಿ, ಇದು ಕೊಬ್ಬರಿ ತುರಿ ಮತ್ತು ದ್ರಾಕ್ಷಿ, ಇದಾಗಲೇ ತೋರಿಸ್ದಂಗೆ ಲವಂಗ. ಹಾಂ, ಎತ್ಕೋತೀನಿ. ಇದನ್ನು ಮಿಕ್ಸ್ ಆಗಬೇಕು. ಸೊ ಇನ್ನು ಇದನ್ನು ಇದು ಬರೀ 10 kg ಅಲ್ವಾ? ಇವಾಗ 10 kg ಮಾಡಿದ್ದಾರೆ. 10 kg ಎಣ್ಣೆ ಖರ್ಚಾಗಿದೆ, ಇನ್ನೂ ಮಾಡ್ತಾ ಇದ್ದಾರೆ. ಇನ್ನೂ 10 kg 15. ನೋಡಿ ಹೇಗೆ ಬೂಂದಿ ಕಾಳನ್ನ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಸೊ ಈಗೆಲ್ಲ ಬೂಂದಿ ಎಲ್ಲ ಮಾಡಾಗಿದೆ.
ಒಂದು ರೌಂಡು ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಈಗ ತಿರ್ಗಾ ಹೋಗೋಕೆ ರೆಡಿಯಾಗಿ ನಿಂತಿದ್ದೀನಿ. ಬೂಂದಿ ಎಲ್ಲ ಕೆಲವುದು ಒಂದೆರಡು ಚೀಲ, ಒಂದು ಮೂಟೆ ಅಕ್ಕಿ ಮತ್ತು ಇನ್ನೊಂದು ಚೀಲ ಬೂಂದಿ ತೊಗೊಂಡೋಗಿ ಕೊಡಬೇಕಿತ್ತು. ಪಟ್ಟಣದ ಫುಲ್ಲು ಅಲ್ಲಿ ಕಾಣಿಸ್ತಿದೆಯಲ್ಲ ಮೇನ್ ರೋಡು, ಫುಲ್ ಎಲ್ಲ ಉದ್ದಕ್ಕೂ ಕೇಸರಿದು ಮಾಲೆ ಥರ ಹಾಕಿದ್ದಾರೆ, ಚೆನ್ನಾಗಿದೆ. ಈಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಂಗೆ ಪ್ರಸಾದ ಇಲ್ಲ, ಅಲ್ಲಿ ಪುಳಿಯೋಗರೆ ಮೊಸರನ್ನ ಎಲ್ಲ ಮಾಡ್ತಿದ್ದಾರೆ, ಅಲ್ಲೂ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಆಗಲೇ 9:30 ರಾತ್ರಿ. ಇನ್ನೊಂದು ಕೊಳ್ದಪ್ಪಲೆ ತೊಗೊಂಡೋಗ್ಬೇಕಿತ್ತು, ಅದಕ್ಕೆ ಬಂದೆ. ನಮ್ಮಪ್ಪ ಅಲ್ಲೇ ಇದ್ದಾರೆ. ಸೊ ಇವಾಗ ಹೋಗಿ ಕೊಳ್ದಪ್ಪಲೆ ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರ್ತೀನಿ. ಸೊ ಈಗ ದೇವಸ್ಥಾನದ ಪಕ್ಕದಲ್ಲೇ ನಾನು ಆವಾಗಲೇ ಹೇಳ್ದಾಗೆ ಪುಳಿಯೋಗರೆ ಮೊಸರನ್ನ ಎಲ್ಲ ಮಾಡೋದಕ್ಕೆ ಇಲ್ಲಿ ಜಾಗ ಮಾಡ್ಕೊಂಡಿದ್ದಾರೆ. ಎಲ್ಲ ಪಾತ್ರೆಗಳೆಲ್ಲ ಇಟ್ಟಿದ್ದಾರೆ. ಆಮೇಲೆ ಆವಾಗಲೇ ಹೇಳಿದ್ನಲ್ಲ ಮಾಲೆ ಅಂತ ಹೇಳಿಬಿಟ್ಟೆ, ಸಾರಿ. ಎಲ್ಲ ತೋರಣಗಳು, ಕೇಸರಿಯ ತೋರಣಗಳು ನೋಡಿ, ಆಲ್ರೆಡಿ ಪಾತ್ರೆಗಳು ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಅಡುಗೆ ಮಾಡೋದಕ್ಕೆ. ಮತ್ತು ಇಲ್ಲಿ ಕರಿಬೇವು, ಅಕ್ಕಿ ಮೂಟೆಗಳು, ಕರಿಬೇವು, ಮೆಣಸಿನ್ಕಾಯಿ, ಇದು ಪುಳಿಯೋಗರೆ ಗೊಜ್ಜು ನೋಡಿ ಯಾವ ಪಾತ್ರೆಯಲ್ಲಿ ಮಾಡಿಟ್ಟಿದ್ದಾರೆ ಅಂತ. ಮತ್ತು ಇದು ಮೆಣಸಿನ ಪುಡಿ, ಕಡಲೆಕಾಯಿ ಬೀಜ. ಇದೇ ನೋಡಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ನಾಳೆಗೆ ಎಲ್ಲ ಪ್ರಿಪೇರ್ ಮಾಡಿರೋದು, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ. ಮತ್ತು ಕೇಸರಿ ಫುಲ್ಲು ಪೇಟೆ ಬಿದ್ದಿ ಉದ್ದಕ್ಕೂ ಜೈ ಶ್ರೀರಾಮ್. ಹಾಗೆ ದೇವ್ರನ್ನೂ ತೋರಿಸ್ತೀನಿ ಬನ್ನಿ. ಇದು ಹಿಂದಿನ ದಿನ ಏನೂ ಅಲಂಕಾರ ಏನೂ ಆಗಿಲ್ಲ, ನಾಳೆ ಬೆಳಗ್ಗೆಗೆ ತಯಾರಾಗಿರೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಗೆ ತಯಾರಾಗಿರೋ ದೇವರದು. ಸೊ ಎಲ್ಲ ಪ್ರಿಪ್ರೇಷನ್ಸ್ ನಡೀತಿದೆ. ಈಗ ರಾತ್ರಿ ಆಲ್ರೆಡಿ 9:30 ಮೇಲಾಗಿದೆ, ನಾನು ಆಗಲೇ ಹೇಳ್ದಂಗೆ. ಸೊ ಈಗ ವಾಪಸ್ಸು ಮನೆಗೆ ಹೋಗ್ತೀನಿ. ಇಲ್ಲಿ ನೋಡಿ ಗಣೇಶ. ಸೊ ಈಗ ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಆ ಕಡೆ ಇನ್ನೊಂದು ಸೈಡು ಏನು ತೋರಣಗಳನ್ನ ಹಾಕಿರೋದು ಕ್ಲೋಸ್ ಮಾಡಿ ದೇವಸ್ಥಾನನ ಈಗ ಮನೆಗೆ ಹೋಗೋಣ. ಸೊ ಮನೆಗೆ ಬಂದಮೇಲೆ ತಿರ್ಗಾ ಬೂಂದಿ ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ. ಪ್ಯಾಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮಕ್ಕ ಜೈ ಶ್ರೀರಾಮ್ ಅಂತ ಮಾಲೆ ಮಾಡಿರೋದು. ಸೊ ಎಲ್ಲ ಪ್ಯಾಕ್ ಮಾಡಾಯಿತು. ಈಗ ಒಂದು ಕಡೆ ಇಟ್ಟು ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್, ಎಲ್ರಿಗೂ ಶುಭೋದಯ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಹನುಮ ಜಯಂತಿ ದಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಮೊದಲನೇದಾಗಿ ಹನುಮ ಜಯಂತಿಯ ಶುಭಾಶಯಗಳು. ಮತ್ತು ಆಲ್ರೆಡಿ ಬೆಳಗಿನ ಜಾವ 3:30ಇಂದನೇ ದೇವ್ರಿಗೆ ಅಭಿಷೇಕ ಆಗಿದೆ, ಅಲಂಕಾರ ಆಗಿದೆ. ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ. ನೋಡಿ, ಇವತ್ತು ಅದ್ಭುತವಾಗಿ ಅಲಂಕಾರ ಆಗಿರೋ ನಮ್ಮ ಆಂಜನೇಯ.
ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಸೊ ಆಚೆಯಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ಲು ಮೇನ್ ರೋಡ್ ನೋಡಿ ಜನಗಳು ದೇವಸ್ಥಾನಕ್ಕೆ ಬಂದಿರೋರು. ಸೊ ಈ ಕಡೆ ಪ್ರಸಾದ ಕೊಡ್ತಾ ಇದ್ದಾರೆ. ನೋಡಿ ಇವರೆಲ್ಲರೂ ಹನುಮನ ಮಾಲೆ ಹಾಕಿರೋರು. ಇಷ್ಟೊತ್ತು ಇಲ್ಲೇ ಭಜನೆ ಮಾಡ್ತಿದ್ರು. ಈಗ ಪ್ರಸಾದನ ಹಂಚ್ತಾ ಇದ್ದೀವಿ ಎಲ್ರಿಗೂ, ಬೂಂದಿ ಪ್ರಸಾದನ. ಈಗ ಟೈಮ್ ಆಗ್ತಿದ್ದಂಗೆ ಜನರು ಸ್ವಲ್ಪ ಕಡಿಮೆ ಆದರು. ಇಲ್ಲಿ ಇನ್ನೊಬ್ಬರು ಪ್ರಸಾದ ಕೊಡ್ತಾ ಇದ್ದಾರೆ. ಈಗ ನೋಡಿ ಅಲಂಕಾರ ಹೂವುಗಳು ಎಲ್ಲ ತೆಗೆದ್ಬಿಟ್ರು. ಇನ್ನೇನು ದೇವಸ್ಥಾನ ಮುಚ್ತಾರೆ. ಈಗ ಇನ್ನೇನು ದೇವಸ್ಥಾನ ಕ್ಲೋಸ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಜನ ಇನ್ನೂ ಬರ್ತಾನೆ ಇದ್ದಾರೆ. ಸೊ ಇನ್ಯಾರೂ ಬರಲ್ಲ ಅಂತ ಗೊತ್ತಾದಮೇಲೆ ದೇವಸ್ಥಾನ ಮುಚ್ಚದೆ ಆಲ್ರೆಡಿ ಟೈಮೂ ಆಗಿದೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬ ಹನುಮ ಜಯಂತಿ ತುಂಬ ಚೆನ್ನಾಗಾಯಿತು. ಹನುಮ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ. ಈಗ ದೇವಸ್ಥಾನ ಮುಚ್ಚೋದಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ದೇವಸ್ಥಾನದ ಬಾಗಿಲು ಆಲ್ರೆಡಿ ಮುಚ್ಚಿಬಿಡ್ತಿದ್ರು. ಅಷ್ಟರೊಳಗೆ ಇನ್ನಿಬ್ಬರು ಬಂದಿದ್ದಾರೆ. ಸೊ ಇನ್ನೇನು ಹೊರಡುವ ಸಮಯ. ಈಗ ಇಲ್ಲೇ ದೇವಸ್ಥಾನದ ಪಕ್ಕದ ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಇದು ನೋಡಿ ನಾನೇ ನೋಡಿರಲಿಲ್ಲ. ಲೈಟಿಂಗ್ಸ್ ಹಾಕಿದ್ದಾರೆ. ಹನುಮಾದು ತುಂಬ ಚೆನ್ನಾಗಿದೆ. ಪಕ್ಕದ ಮನೆಯದು ಯಾವುದಂದರೆ ಆವಾಗಲೇ ತೋರಿಸಿದ್ನಲ್ಲ, ಪುಳಿಯೋಗರೆ ಎಲ್ಲ ಮಾಡ್ತಿದ್ರಲ್ಲ. ಸೊ ಅಲ್ಲೇ ಈಗ ಉಪ್ಪಿಟ್ಟು ತಿರ್ಗ ಮಾಡ್ತಿರೋದು. ಅಲ್ಲ ನೀವು ಹಾಕೊಳ್ಳಿ, ಅವ್ರು ಬೇಕಾದ್ರೆ ಎಕ್ಸ್ಟ್ರಾ ಹಾಕಿದ್ರೆ ನೀವು ಹಾಕೊಳ್ಳಿ. ಅಲ್ಲ ಉಪ್ಪು ಬೇಡವಾ? ಅದೇ ಸಪ್ಪೆ ಸ್ವಲ್ಪ ಮಾಮ ಕರೆಕ್ಟ್ ಆಗಿದೆ ಅಂತವ್ರಲ್ಲ, ನೀವು ಬಾಕ್ಸ್ ಹಾಕೊಳ್ಳಿ. ಆಮೇಲೆ ಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ ದಮ್ಮಿಡೋದು ಬಿಡೋಣ. ಸಪ್ಪೆ ನೀವು ಸಪ್ಪೆನಾ?
ನೋಡಿ ನಿನ್ನೆ ಇಲ್ಲೆಲ್ಲ ಪಾತ್ರೆಗಳು ಅಡುಗೆ ಮಾಡ್ತಿದ್ದ ಜಾಗ ಆಲ್ರೆಡಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ವಿತಿನ್ 24 hours. ನಾನು ನಿನ್ನೆ ವೀಡಿಯೋ ಮಾಡ್ಕೊಂಡಿದ್ದು ಸೇಮ್ ಇದೇ ಟೈಮಲ್ಲಿ ನೋಡಿ ಆಲ್ರೆಡಿ ಕ್ಲೀನ್ ಮಾಡಿ ಎಷ್ಟು ನೀಟಾಗಿ ಆಗಲೇ ತೋರಿಸಿದ್ದು ಹನುಮ. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ, ಹನುಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಜೈ ಶ್ರೀರಾಮ್. ಯಾರಿದ್ದೀರಾ ಇಸ್ಕೊಳ್ರಿ ಕರೀರಿ ಕರೀರಿ ಅವ್ರಿಗೂ. ಸೊ ಉಪ್ಪಿಟ್ಟೆಲ್ಲ ತಿಂದಾಯಿತು. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಉದ್ದಕ್ಕೂ ಕೇಸರಿ ಮಯ ಹೇಗೆ ಹಾಕಿದ್ದಾರೆ ಅಂತ, ಸಖತ್ತಾಗಿದೆ ಮಾತ್ರ. ಸೊ ಈಗ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ವ್ಲಾಗ್ನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟ್. ಲಾಟ್ಸ್ ಆಫ್ ಲವ್. ಜೈ ಶ್ರೀರಾಮ್.